ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿಎಂ ಸಭೆ ಮುಕ್ತಾಯಗೊಂಡಿದೆ. ಹೈಕಮಾಂಡ್ ನಿರ್ಣಯಕ್ಕೆ ನಾನು ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ಹೈವೋಲ್ಟೇಜ್ ಸಭೆ ಇದು. ರಾಜ್ಯದ ಜನತೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ಧ ಅಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಹೇಳ್ತಾನೆ ಇದ್ರು. ಯಾವಾಗ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಯಿತೋ ರಾಜ್ಯ ರಾಜಕೀಯವನ್ನ ಸರಿ ಮಾಡಲಿಕ್ಕೆ ಹೈಕಮಾಂಡೇ ಕರ್ನಾಟಕಕ್ಕೆ ಬರಬೇಕಾಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯನ್ನ ನಡೆಸಿದ್ರು. ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಈಗ ಸಭೆ ಮುಕ್ತಾಯವಾಗಿದೆ. ಸೌಹಾರ್ದ ಭೇಟಿ ಅಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಏನು ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಒಪ್ಪಬೇಕಾಗುತ್ತೆ. ಡಿಕೆ ಶಿವಕುಮಾರ್ ಸಹ ಒಪ್ಪಬೇಕಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಹೈಕಮಾಂಡ್ ಕರೆದಾಗ ದೆಹಲಿಗೆ ಹೋಗ್ತೇನೆ, ಸೌಹಾರ್ದ ಭೇಟಿ ಅಷ್ಟೇ ಇದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಶಾಸಕರು, ಕೆಲ ಶಾಸಕರುಗಳು ದೆಹಲಿಗೆ ಹೋಗಿದ್ರು. ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸರ್, ಅದೇನೋ ಪ್ರಸ್ತಾಪ ಆಯ್ತಾ ಇವಾಗ ಅಂತ? ಇಲ್ಲ, 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಏನಾದ್ರು ಹೇಳಿರ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತಿರೋ ಅದೇ ವಿಷಯ ಸರ್. ಈಗ ಮಾತುಕತೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿದೆ. ಓನ್ಲಿ ಎ ಸ್ಪೆಕ್ಯುಲೇಷನ್. ನೀವೇ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. Sir, some of the MLAs met Mr. Kharge in Delhi. Did he speak about that, sir? What was their grouse? Some of the MLAs met Kharge in Delhi and then they come here back to Bangalore. Did he speak about that? Did you question that, sir? Why they come? No, I have not questioned it. Sir, you are CLP leader, sir. Therefore, sir. You CLP leader, sir. ನೀವು ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್? ನಾನು ಮಾಹಿತಿ ಅಂದ್ರೆ ಇಂಟೆಲಿಜೆನ್ಸ್ ಇಂದ ತಗೋತೀನಿ. ಇವರಿಂದ ಕೇಳಿಲ್ಲ. ನಾನು MLA ಗಳ ಹತ್ರ ಕೇಳಿಲ್ಲ. ಇವತ್ತು ಇಂಪಾರ್ಟೆಂಟ್ಲಿ ಏನ್ ಡಿಸ್ಕಷನ್ ಆಯ್ತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರಿ, ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಮಾಡೋದಿಲ್ಲ. ಸೌಹಾರ್ದಯುತ ಸೌಹಾರ್ದ ಭೇಟಿ. ನಿಮ್ದು ಊಟ ಆದ್ರೆ ಮಾತ್ರ 1.5 ಗಂಟೆ ಇರ್ತೀರಾ. ಇವತ್ತು ಊಟನೂ ಮಾಡಿಲ್ಲ ನೀವು? ಇಲ್ಲ, ಊಟ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಾಯಂಕಾಲ ತಿಂಡಿ ತಿಂದಿದ್ದೀನಿ. ಇಲ್ಲಿ ಖರ್ಗೆಯವ್ರ ಮನೇಲೂ ಕೂಡ ತಿಂಡಿ ತಿಂದೆ. AICC ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು, ಬೋಂಡ ಮಾಡಿಸಿದ್ರು. ಎಂತದ್ದು ಬೋಂಡ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.